ಎಷ್ಟೇಜು? 76. ಸೈಟ್ ಬುಕ್ ಮಾಡಿದ್ರಾ? ಎಷ್ಟಾಯ್ತು? 22. ನಿಮ್ಗೆ ಈ ವಯಸ್ಸಾಗಿದೆ, ಯಾರಿಗೆ ಬುಕ್ ಮಾಡ್ಕೊಡ್ತಾ ಇದ್ದೀರಾ ಸೈಟು? ಮೊಮ್ಮಕ್ಕಳವ್ರೆ ಯಾರಿಗೋ ಒಬ್ರಿಗೆ ಹೋಗ್ತದೆ. ಪರ್ ಸ್ಕ್ವೇರ್ ಫೀಟಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀವಿ ಅಂದರೆ ಮೇಡಮ್ ನೀವು ನೋಡ್ಬೋದು 899 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮೇಡಮ್. ಸೊ 350 ಸೈಟ್ ಇರೋದು ಇದರಲ್ಲಿ. ಇವತ್ತು ಒಂದಿನಕ್ಕೆ 35 ಸೈಟ್ ಬುಕ್ ಆಗಿದೆ, ಇವಾಗ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಆಗಿದೆ. ಆ್ಯಕ್ಚುಲಿ ಇದು ಬಂದು ಆಲ್ಮೋಸ್ಟ್ ಒಂದು 90 acres ಆಫ್ ಪ್ರಾಜೆಕ್ಟು. ಆಲ್ರೆಡಿ ಬ್ಯಾಂಕಿಂಗ್ ಟೀಮ್ ಟೈಅಪ್ ಇದೆ ನಮ್ಮಲ್ಲಿ. ಕಸ್ಟಮರ್ ಬಂದು ಜಸ್ಟ್ 2 lakh ಪೇ ಮಾಡಿದ್ರೆ ಸಾಕು, ಕಂಪ್ಲೀಟ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೇನೆ. ನಾವು ತೊಗೊಬೇಕಂತ ಮೈಂಡಲ್ಲಿ ಫಸ್ಟಿಂದನೇ ಇತ್ತು. ಸೊ ನಮಗೆ ಇದು ಕಮ್ಮಿಯಲ್ಲಿ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ತೊಗೊತಾ ಇದ್ವಿ. ಎಷ್ಟು ಮೇಡಮ್ ಸ್ಕ್ವೇರ್ ಫೀಟ್ ನಿಮಗೆ ಎಷ್ಟು ಸಿಕ್ತು? ನಮಗೆ 130-40 ಅಂತ ಅಂದ್ಕೊಂಡಿದ್ವಿ, ಇವಾಗ ನಮ್ಗೆ 60-40 ಸಿಕ್ತು. ಸೊ ತುಂಬ ಖುಷಿ ಆಗ್ತಿದೆ ಈ ಅಮೌಂಟ್ಗೆ. ಇಂಡಿವಿಜುವಲ್ ಈ ಖಾತೆ ಬರುತ್ತೆ, ಪ್ರತಿಯೊಂದು ಸರ್ವೆ ನಂಬರ್ಗೂ ಕನ್ವರ್ಷನ್ ಕಾಪಿ ಇದೆ. ನಮ್ಮ ಕಂಪನಿಯಿಂದನೇ ಬೇಕಾದ್ರೆ ರೀಸೇಲ್ ಆಪ್ಷನ್ ಕೂಡ ಇದೆ, ನಾವೇ ಕೂಡ ರೀಸೇಲ್ ಮಾಡಿಕೊಡ್ತೀವಿ. ಇದು 899 ರೂಪೀಸ್ ಆಫರಬಲ್ ಪ್ರೈಸು, ಪ್ರೀ ಲಾಂಚ್ಗೆ ಅಂತ ಮಾಡಿರೋದು. ಇದು ಬರೋಂಥ 100 ಕಸ್ಟಮರ್ಗೆ ಮಾತ್ರ. ಸೊ ಎವ್ರಿ ಸಂಡೇ ಕಸ್ಟಮರ್ಸ್ಗೆ ಬಸ್ ಫೆಸಿಲಿಟಿ ಮಾಡಿಕೊಡ್ತೀವಿ. 40-60 ಸೈಟ್ಸ್ ಡೈಮೆನ್ಷನ್ಸ್ ಮೇಡಮ್, ಎಲ್ಲ ಬಿಗ್ 40-60 ಎಲ್ಲ ಫುಲ್ ಸೈಟ್. 30-40 ಎಲ್ಲ 40-60 ಹೌದು, 30-40 ಸೈಟೇ ಇಲ್ಲ ಮೇಡಮ್ ಇಲ್ಲಿ. ತಾತನಿಗೆ 76 ವರ್ಷ ಆಗಿದೆ, ಆದರೂ ಸೈಟ್ ಬುಕ್ ಮಾಡ್ತಾ ಇದ್ದಾರೆ. ಅರೆ ಇನ್ಯಾಕೆ ನೀವು ತಡ ಮಾಡ್ತೀರಾ? ತಾತನಿಗೂ ಗೊತ್ತು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿ. ಸ್ನೇಹಿತರೆ, ನಾನಿವತ್ತು ಗೌರಿಬಿದನೂರಿಗೆ ಬಂದಿದ್ದೀನಿ. ಗೌರಿಬಿದನೂರಲ್ಲಿ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಅಸೆಟ್ಸ್ ತೋರಿಸೋಣ ಅಂತ ಹೇಳಿ. ಯಾರೆಲ್ಲ ಬೆಂಗಳೂರು ಔಟ್ಸ್ಕರ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಲ್ಲೂ ಕೂಡ ಸೈಟ್ ತೊಗೋಬೇಕು, ಬೆಂಗಳೂರು ಜಂಜಾಟ ಸಾಕು ಅನ್ನೋರಿಗೊಂದು ಬೆಸ್ಟ್ ಪ್ರಾಪರ್ಟೀಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈ ಪ್ರಾಪರ್ಟಿ ಹೆಸರು ಬಂದುಬಿಟ್ಟು ಅಸೆಟ್ ಸ್ಕ್ವೇರ್ಸ್ ಅಂತ ಹೇಳಿ. ನಮ್ಮ ಜೊತೆ ಆಗ್ತಾ ಇದ್ದಾರೆ ಇದ್ರ ಚೇರ್ಪರ್ಸನ್ ಆದಂಥ ಜಾನ್ ಸರ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಸೈಟು ಒಂದು ರೀತಿಯಾಗಿ ರೋಡ್ ಸೈಡ್ಗೆ ಬರುತ್ತೆ ಸರ್. ಗೌರಿಬಿದನೂರಲ್ಲಿರುವಂಥ ರೋಡ್ ಸೈಡ್ಗೆ ಬರುತ್ತೆ. ಬಟ್ ರೋಡ್ ಕನೆಕ್ಟಿವಿಟಿಯಿಂದ ಮಾತಾಡೋಣ, ಯಾಕೆಂದರೆ ನಿಮ್ಮ ಪ್ರಾಪರ್ಟಿ ಈ ಸೈಡ್ ಇದೆ. ಈ ರೋಡ್ ಅಲ್ಲಿ ಕನೆಕ್ಟಿವಿಟಿ ಮಧುಗಿರಿಗೆ ಹೋಗುತ್ತೆ ಮೇಡಮ್. ಡೈರೆಕ್ಟ್ ಆಗಿ ಮಧುಗಿರಿ ಕನೆಕ್ಟ್. ಓ, ಸ್ಟೇಟ್ ಹೈವೇ ಇದು? ಹೌದು ಮೇಡಮ್, ಸ್ಟೇಟ್ ಹೈವೇ. ಈ ಕಡೆದು ಇದು ವಿದುರಾಶ್ವತ್ಥ. ಓ, ನಮ್ಮ ಸ್ವತಂತ್ರ ಹೋರಾಟಕ್ಕೆ ನಾಂದಿ ಹಾಡ್ತಲ್ಲ ವಿದುರಾಶ್ವತ್ಥ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ಸ್ ಮೇಡಮ್. ಇಲ್ಲಿಂದ ಗೌರಿಬಿದನೂರು? ಗೌರಿಬಿದನೂರು ಒಂದು 20 minutes ಡ್ರೈವ್ ಮಾಡಿ ಅಷ್ಟೇನೆ. ಓಕೆ, ಎಷ್ಟು ಎಕರೆ ಪ್ರಾಪರ್ಟೀಸ್ ಸರ್? ಪ್ರಾಪರ್ಟೀಸ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಖಂಡಿತ ಮೇಡಮ್, ಬನ್ನಿ ಸರ್. ಖಂಡಿತ ತೋರಿಸೋಣ. ಎಷ್ಟು ಎಕರೆ ಪ್ರಾಪರ್ಟೀಸ್ ಸರ್? ಮೇಡಮ್ ಆ್ಯಕ್ಚುಲಿ ಇದು ಬಂದು ಆಲ್ಮೋಸ್ಟ್ ಒಂದು 90 acres ಆಫ್ ಪ್ರಾಜೆಕ್ಟು. 90 ಎಕರೆ? ಹೌದು ಮೇಡಮ್, 90 ಎಕರೆ ಪ್ರಾಜೆಕ್ಟು. ಸೊ ಇವಾಗ ಪ್ರೆಸೆಂಟು ಡೆವಲಪ್ ಮಾಡಿರೋದು ಫೇಸ್ 1 ಅಂತೇಳಿ. ಈ ಫೇಸ್ 1 ಪ್ರಾಜೆಕ್ಟ್ ಬಂದು ನಿಮಗೆ ಆಲ್ಮೋಸ್ಟು ಈ 20 acres ಇವಾಗ ಪ್ರೆಸೆಂಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಓಕೆ ಸರ್, ಹೋಗಿದ ತಕ್ಷಣ ನಮಗೆ ಆರ್ಚ್ ಇದೆ, ಎಲ್ಲನೂ ಕೂಡ ಪ್ಲಾಂಟಾಗಿ ಮಾಡಿದ್ದೀರಾ ಅನ್ಕೊಳ್ತಾ ಇದ್ದೀನಿ. 100% ಮೇಡಮ್. ಆಲ್ಮೋಸ್ಟ್ ಇದು ನೋಡ್ಬೋದು ನಿಮಗೆ 60 feet ವೈಡ್ ರೋಡ್ ಇದು. ಓಕೆ, 60 feet. ಹೌದು, 60 feet ವೈಡ್ ರೋಡು. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಬರುತ್ತೆ. ಗ್ರ್ಯಾಂಡ್ ಎಂಟ್ರೆನ್ಸ್ ವೆಲ್ಕಮ್ ಮಾಡೋದು ಎಲ್ರಿಗೂ ಗ್ರ್ಯಾಂಡ್ ಆಗಿನೇ. ಹೌದು ಮೇಡಮ್. ಇದು ಏನಂತಂದ್ರೆ ಮೇಯ್ನು ಇಟ್ಸ್ ಅ ಟೌನ್ಶಿಪ್ ಮೇಡಮ್, ಕಂಪ್ಲೀಟು. ಈ ಒಂದು ಬೆಲ್ಟಲ್ಲಿ ಸುಮಾರು ಇಂಡಸ್ಟ್ರಿಯಲ್ಗಳು, ಗೌರಿಬಿದನೂರು ಆಗಲಿ, ಹಿಂದೂಪುರ ಆಗಲಿ, ಚಿಲಂತೂರು ಆಗಲಿ, ಇದೆಲ್ಲ ಇಂಡಸ್ಟ್ರಿಯಲ್ ಬರುತ್ತೆ. ಸೊ ಇಲ್ಲಿ ಒಂದು ಟೌನ್ಶಿಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೆಂಟ್ರ್ ಪಾಯಿಂಟ್ ಆಗುತ್ತೆ ಹಾಗಾದರೆ ಎಲ್ಲ ಇಂಡಸ್ಟ್ರಿಯಲ್ಗೂ ಇಲ್ಲಿ ಸೆಂಟ್ರ್ ಪಾಯಿಂಟ್. ಏನೆಲ್ಲ ಎಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಆಲ್ಮೋಸ್ಟ್ ಅಮ್ಯುನಿಟೀಸ್ ಬಂದು ಬೇಸಿಕ್ ಅಮ್ಯುನಿಟೀಸ್, ಕರೆಂಟು ಮತ್ತು ವಾಟರು, ಆಲ್ಮೋಸ್ಟ್ ಬೋರ್ 2ರಿಂದ 3 ಬೋರ್ ಇದೆ. ಎಲ್ಲ ರೆಡಿ ಆಗಿದೆ. ಪ್ರೆಸೆಂಟ್ ಬೋರ್ ಇದೆ. ಎಲೆಕ್ಟ್ರಿಸಿಟಿ ಆಲ್ರೆಡಿ ಪೋಲ್ಸ್ ಬಂದಿದೆ, ಕನೆಕ್ಷನ್ ಮಾತ್ರ ತಗೊಳ್ಬೇಕು. ಇಲ್ಲೇ ನೋಡ್ತಾ ಇದೀವಲ್ಲ, ಎಲೆಕ್ಟ್ರಿಸಿಟಿ ಪೋಲ್ ಎಲ್ಲ ಇದೆ, ಡ್ರೈನೇಜ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದೀರಾ, ಎಲ್ಲ ಪ್ಲಾಂಟ್ ಎಲ್ಲ ಆಗ್ತಾ ಇದೆ. JCB ಆಲ್ರೆಡಿ ಸಬ್ ರೋಡ್ಗಳಿಗೆ JCB ಬಿಟ್ಟಿದ್ದೀವಿ ನೋಡಿ. ಆ ಕಡೆ ಸೈಡ್ ಎಲ್ಲ. ಹೌದು. ಓಕೆ, ಎಲ್ಲ ವರ್ಕ್ ಎಲ್ಲ ನಡೀತಾ ಇದೆ. ಹೌದು ಮೇಡಮ್. ಯಾವೆಲ್ಲ ಡೈಮೆನ್ಷನ್ ಅಲ್ಲಿ ಸೈಟ್ ಸಿಗುತ್ತೆ ಸರ್? ಇಲ್ಲಿ ಇರೋದು 30-60 ಸೈಟ್ಸ್ ಡೈಮೆನ್ಷನ್ಸ್ ಮೇಡಮ್, ಎಲ್ಲ ಬಿಗ್ 40-60 ಎಲ್ಲ. 30-40 ಎಲ್ಲ 40-60? ಹೌದು, 30-40 ಸೈಟೇ ಇಲ್ಲ ಮೇಡಮ್ ಇಲ್ಲಿ. ಓಕೆ, ತುಂಬಾ ಜನದ ಕನ್ಸಲ್ವಾ ಸರ್? ಎಲ್ರಿಗೂ ಅದೆಲ್ಲಿ ಸಿಗುತ್ತೆ ಸರ್? ಹಾಗಾದ್ರೆ ಇಲ್ಲಿ ಸಿಗುತ್ತೆ ಅಸೆಟ್ ಸ್ಕ್ವೇರ್ ಅಲ್ಲಿ. ಮೇಡಮ್ ಈ ಒಂದು ಪ್ರಾಜೆಕ್ಟ್ ಬ್ಯೂಟಿ ಏನಂತಂದ್ರೆ, ಸೊ ಮೇಜರ್ ಆಗಿ ಹೇಳ್ಬೇಕಂದ್ರೆ 40-60 ಸೈಟು ಬೆಂಗಳೂರಲ್ಲಿ ಒಂದು 30-40 ತಗೊಳ್ಳೋದೇ ತುಂಬಾ ಕಷ್ಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಆಫರ್ಡಬಲ್ ಪ್ರೈಸಲ್ಲಿ ತುಂಬ ಎಲ್ಲರಿಗೂ ಕೈಗೆಟ್ಕೋ ರೀತಿಯಲ್ಲಿ 40-60 ಸೈಟ್ಸ್ಗಳು ಕೊಡ್ತಾ ಇದ್ದೀವಿ. ಸೊ ಪ್ರೈಸ್ ಕೇಳಿದ್ರೆ ನಮ್ಮ ವೀಕ್ಷಕರೆಲ್ಲ ಖಂಡಿತ ಶಾಕೇ ಆಗ್ತಾರೆ. ಸರ್, ಪ್ರೈಸ್ ಬಗ್ಗೆ ಆಮೇಲೆ ಮಾತಾಡೋಣ. ಆಲ್ರೆಡಿ ಎಲ್ಲ ಮರಗಿಡಗಳೆಲ್ಲ ಬೆಳೆಸಿದಿರಲ್ಲ ಸರ್? ಹೌದು ಮೇಡಮ್, ಆಲ್ಮೋಸ್ಟ್ ಪ್ಲಾಂಟಿಂಗ್ ಎಲ್ಲ ಮಾಡಿದ್ದೀವಿ. ಎಲ್ಲ ಪ್ಲಾಟ್ಗೂ ಪ್ಲಾಂಟಿಂಗ್ ಬರುತ್ತೆ ಕಂಪ್ಲೀಟ್. ಆಲ್ಮೋಸ್ಟ್ ಈ ಇಯರ್ ಸ್ಟಾರ್ಟಿಂಗ್ ಇಂದ ಮಾಡಿರೋದು 2025ರಿಂದ. ನಿಮ್ದು ಎಷ್ಟನೇ ಪ್ರಾಜೆಕ್ಟ್ ಸರ್ ಇದು? ಮೇಡಮ್ ಆಲ್ಮೋಸ್ಟ್ ಇದು 70+ ಪ್ರಾಜೆಕ್ಟ್ ಆಲ್ ಓವರ್ ಬ್ಯಾಂಗ್ಳೂರ್ ಮಾಡಿದ್ದೀವಿ ಮೇಡಮ್ ಇಲ್ಲಿವರೆಗೂ. ಓ ಮೈ ಗಾಡ್, 70 ಪ್ರಾಜೆಕ್ಟ್ ಇದೆ. ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಸರ್ ಇಲ್ಲಿ ನಿಮ್ದು? ಮೇಡಮ್ 30. ನನಗೆ ಬಂದು ಅಸೆಟ್ ಸ್ಕ್ವೇರ್ ಬಂದು ಲಾಸ್ಟ್ 1 year ಕಂಪನಿ ಸ್ಟಾರ್ಟ್ ಮಾಡಿದ್ದು. ರಿಯಲ್ ಎಸ್ಟೇಟ್ ಅಲ್ಲಿ ನನಗೆ ಬಂದು ಆಸ್ ಎ ಅಸೆಟ್ ಸ್ಕ್ವೇರ್ ಕಂಪನಿಯ ಚೇರ್ಮನ್ ಆಗಿ ನನಗೆ ಒಂದು 13 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. ಸರ್, ಬೆಂಗಳೂರಿಂದ ಹೊರವಲಯದಲ್ಲಿ ಬಂದು ನಿಮಗೆ ಇದೇ ಜಾಗದಲ್ಲಿ ಒಂದು ಲೇಔಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು?
ಮೇಡಮ್ ಬೆಂಗಳೂರಲ್ಲಿ ನೀವು ನೋಡ್ಬೋದು, ಬೆಂಗಳೂರಲ್ಲಿ ಎಲ್ಲೇ ಹೋದರೂ ಕೂಡ ಮಾತೆತ್ತಿದ್ರೆ 50 ಲಕ್ಷ 1 ಕೋಟಿ. ಸೊ ಪ್ರಾಜೆಕ್ಟ್ಸ್ಗಳೆಲ್ಲ ಹೀಗೆ ಇದೆ. ಸೊ ಇಲ್ಲೇನಂತಂದ್ರೆ ತುಂಬ ಅಫೋರ್ಡಬಲ್ ಪ್ರೈಸ್, ಒಂದು 10-20 ಲ್ಯಾಕ್ಸ್ಗೆಲ್ಲ ಬ್ಯೂಟಿಫುಲ್ ಆಗಿ ತೊಗೊಂಡ್ಬಿಡ್ಬೋದು. ಇಲ್ಲಿ 10-20 ಲ್ಯಾಕ್ಸ್ಗೆಲ್ಲ ಸೈಟ್ ಸಿಗುತ್ತಾ? ಎಸ್ ಏನ್ ಸರ್ ಫಂಕ್ಷನ್ ನಡೀತಾ ಇದೆ ಇಲ್ಲಿ? ಏನ್ ಫಂಕ್ಷನ್? ಮೇಡಮ್ ಇವತ್ತು ಬಂದು ಇದು ಪ್ರೀ ಲಾಂಚ್ ಅಂತ. Okay. ಯು ಕಾಂಟ್ ಬಿಲೀವ್ ಇಟ್. ನಮ್ಮ ವೀಕ್ಷಕರು ಖಂಡಿತ ನಂಬೋದಕ್ಕೆ ಸಾಧ್ಯ ಇಲ್ಲ. ನಾನೇ ಆ್ಯಕ್ಚುಲಿ ತುಂಬ ಶಾಕ್ ಆದೆ. ಇವತ್ತು ಏನಂದರೆ ಇದು ಪ್ರೀ ಲಾಂಚ್ ಮಾಡ್ತಾ ಇರೋದು ನಾವು. ಈ ಪ್ರೀ ಲಾಂಚ್ಗೆ ಇವತ್ತು ಸೈಟ್ ನೋಡೋದಕ್ಕೆ ಬಂದಿರೋಂಥ ಕಸ್ಟಮರ್ 4 ಬಸ್ ಕಸ್ಟಮರ್ ಬಂದಿದ್ದಾರೆ ಮೇಡಮ್. ಅಲ್ಲೆಲ್ಲ ಬಸ್ ಇದೆಯಲ್ಲ? ಎಸ್, ಅದೆಲ್ಲ 4 ಬಸ್ಸು ಕಸ್ಟಮರು ಇವತ್ತು ಪ್ರೀ ಲಾಂಚ್ಗೆ ಬಂದಿರೋಂಥ ಕಸ್ಟಮರ್. ಎಲ್ಲಿಂದ ಬಂದಿದ್ದಾರೆ ಸರ್? ಎಲ್ಲ ಬ್ಯಾಂಗ್ಳೂರು, ಗೌರಿಬಿದನೂರು, ಮಧುಗಿರಿ, ಓಕೆ, ಈ ಸರೌಂಡಿಂಗ್ ಬೆಲ್ಟ್ ಬೆಂಗಳೂರು ಆಲ್ಮೋಸ್ಟ್ 90% ಬೆಂಗಳೂರಿಂದಾನೆ ಮೇಡಮ್. ಸರ್ ಹಾಗಾದ್ರೆ ಒಬ್ರು ಕಸ್ಟಮರ್ನ ಮಾತಾಡ್ಸೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಲಾಂಚಿಂಗ್ ದಿನನೇ ಇಷ್ಟು ಜನ ಬಂದಿದ್ದಾರೆ. ಅದು ಯಾವ್ದ್ರಲ್ಲಿ ಬಂದಿದ್ದಾರೆ? ಬಸ್ಸು, ವ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ನೋಡ್ಬೋದು ಒಬ್ರು ನಮಗೆ ಸಿಕ್ಕಿದ್ದಾರೆ, ಸೈಟ್ ಬುಕ್ ಮಾಡಿರೋರು. ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದಾರೆ, ಯಾವ ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಏನು ವರ್ಕ್ ಮಾಡೋದು ನೀವು? ನಾನು ಹೌಸ್ ವೈಫು. ಎಲ್ಲಿಂದ ಬಂದಿರೋದು? ಯಲಹಂಕದಿಂದ. ಯಲಹಂಕದಿಂದ ಇಲ್ಲಿಗೆ ಬಂದಿದ್ದಾರೆ. ಬಾಗ್ಲೂರು ಯಲಹಂಕ. ಓಕೆ, ಸೈಟ್ ತಗೊಂಡಾಯ್ತಾ? ತಗೊಂಡಾಯ್ತು. ಯಾವುದು ಸೈಟ್ ನಂಬರ್ 102. ಯಾವುದು ಸ್ಕ್ವೇರ್ ಫೀಟು? 60/40. 60/40 ತಗೊಂಡಿದ್ದಾರೆ. ಏನು ಮೇಡಮ್, ಯಲಹಂಕದಿಂದ ಇಲ್ಲಿ ಬಂದು ತಗೊಂಡಿದ್ದೀರಾ? ಇನ್ವೆಸ್ಟ್ಮೆಂಟ್ ಪರ್ಪಸ್. ಇನ್ವೆಸ್ಟ್ಮೆಂಟ್ ಪರ್ಪಸ್, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೊಡ್ತೀರಾ ಫ್ಯೂಚರ್ಗೆಲ್ಲ? ಹೆಂಗೆ ಮೇಡಮ್, ಯಾವ ತರ ಕ್ಯಾಲ್ಕುಲೇಷನ್ ಮಾಡಿರಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳ್ತಾ ಇದ್ದೀರಾ? ನಾವು ತಗೊಬೇಕಂತ ಮೈಂಡಲ್ಲಿ ಫಸ್ಟಿಂದನೇ ಇತ್ತು. ಸೊ ನಮ್ಗೆ ಇದು ಕಮ್ಮಿಯಲ್ಲಿ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ತಗೊತಾ ಇದ್ವಿ. ಎಷ್ಟು ಮೇಡಮ್ ಸ್ಕ್ವೇರ್ ಫೀಟ್ ನಿಮಗೆ ಎಷ್ಟು ಸಿಕ್ತು? ನಮಗೆ 130-40 ಅಂತ ಅನ್ಕೊಂಡಿದ್ವಿ. ಇವಾಗ ನಮ್ಗೆ 60-40 ಸಿಕ್ತು. ಸೊ ತುಂಬ ಖುಷಿ ಆಗ್ತಿದೆ ಈ ಅಮೌಂಟ್ಗೆ. ಹ್ಯಾಪಿಯಾಗಿ ಮನೆಗೆ ಹೋಗ್ತಾ ಇದ್ದೀರಾ? ಇವತ್ತು ಫಸ್ಟ್ ಡೇನೇ ಎಷ್ಟು ಬುಕ್ಕಿಂಗ್ ಆಗಿದೆ ಸರ್? ಮೇಡಮ್ ಆಲ್ಮೋಸ್ಟ್ 30 to 35 ಪ್ಲಾಟ್ಸ್ ಇವತ್ತು ಬುಕ್ ಆಯಿತು ಮೇಡಮ್. 35 ಸೈಟ್ಸ್ ಒಂದೇ ದಿನ ಬುಕ್ಕಿಂಗ್ ಆಯಿತು? ಎಸ್ ಮೇಡಮ್. ಇನ್ನೆಷ್ಟು ಅವೈಲೇಬಿಲಿಟಿ ಇದೆ? ಆಲ್ಮೋಸ್ಟ್ 350 ಸೈಟ್ ಇರೋದು ಇದರಲ್ಲಿ. ಇವತ್ತು ಒಂದಿನಕ್ಕೆ 35 ಸೈಟ್ ಬುಕ್ ಆಗಿದೆ. ಇವಾಗ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಆಗಿದೆ. ಇನ್ನೂ ಕಸ್ಟಮರ್ಸ್ಗಳು ವಿಸಿಟ್ ಆಗ್ತಾ ಇದ್ದಾರೆ, ಎಲ್ಲ ಜನ ನೋಡ್ತಾ ಇದ್ದಾರೆ. ಸೊ ಇನ್ನೂ ಆಲ್ಮೋಸ್ಟ್ ಇನ್ನೂ ಒಂದು 10-15 ಆಗ್ಬೋದು ಮೇಡಮ್. ಓಕೆ ಸರ್, ಸೈಟ್ ಅಂತ ಬಂದಾಗ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ. ಡಾಕ್ಯುಮೆಂಟ್ ಎಲ್ಲ ಯಾವ ಖಾತಾ, ಹೇಗೆ, ಏನು? ಮೇಡಮ್ ಇದು ಇಂಡಿವಿಜುವಲ್ ಈ ಖಾತಾ, DC ಕನ್ವರ್ಟೆಡ್ 9/11A ಈ ಖಾತಾ ಮೇಡಮ್. ಓಕೆ, ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆ. ಇಂಡಿವಿಜುವಲ್ ಸೈಟ್ ಪ್ರತಿ ಒಂದು ಸೈಟ್ಗೂ ಖಾತಾ ಕೊಡ್ತೀನಿ. 100% ಇಂಡಿವಿಜುವಲ್ ಖಾತಾ, ಅದೇನು ಪ್ರಾಬ್ಲಮ್ ಏನಾಗಲ್ಲ? ಏನು ಇಲ್ಲ ಮೇಡಮ್. ಬೇಕಾದ್ರೆ ಅಡ್ವೊಕೇಟು ಇಲ್ಲೇ ಇಲ್ಲ ಸೈಟಲ್ಲೇ ಕೂಡ ಇದ್ದಾರೆ. ಅಡ್ವೊಕೇಟು ಕೂಡ ಮಾತಾಡ್ಸೋಣ ಅಂದರೆ ಇಲ್ಲಿ ಇಮಿಡಿಯೇಟ್ ಆಗಿ ಮಾತಾಡ್ಸಿ. ಯಾಕೆಂದ್ರೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಲ್ವಾ ಸರ್, ಒಂದು ಸೈಡ್ಗೆ ಇನ್ವೆಸ್ಟ್ ಮಾಡೋದು ಪ್ರತಿಯೊಬ್ಬರು ಕನಸಾಗಿರುತ್ತೆ. ಜೀವನದಲ್ಲಿ ಒಂದು ಮಹದಾಸೆ ಏನು ಅಂತ ಹೇಳಿದ್ರೆ ಮನೆ ಕಟ್ಟಬೇಕು, ಒಂದು ರೀತಿಯಾಗಿ ಒಂದು ಸೈಟ್ ತೊಗೋಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕನಸಾಗಿರುತ್ತೆ. ಅದು ಯಾವುದೇ ಪ್ಲೇಸ್ ಆಗಿದ್ರು ಕೂಡ. ಅರೆ ಕಡಿಮೆ ಬೆಲೆ ಸಿಗ್ತಾ ಇದೆ ಅಂದರೂ ಕೂಡ ಯೂಸ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಎಲ್ಲ ನೋಡ್ತಾರೆ. 100% ಮೇಡಮ್. ನಾವು ನಮ್ಮ ಅಸೆಟ್ ಸ್ಕ್ವೇರ್ ಕಂಪನಿದು ಫಸ್ಟ್ ಕೊಡೋ ಪ್ರಿಫರೆನ್ಸೇ ಲೀಗಲ್ಗೆ ಮೇಡಮ್. ಯಾಕಂದರೆ ಅದನ್ನು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ. ನಮ್ಮ ಕಂಪ್ನಿನಲ್ಲಿ 150-200 ಜನ ಎಂಪ್ಲಾಯೀಸ್ ಇದ್ದಾರೆ. 200 ಜನ ಎಂಪ್ಲಾಯೀಸು. ಸೊ 200 ಜನ ಎಂಪ್ಲಾಯೀಸ್ನ ಇಟ್ಕೊಂಡು ಲೀಗಲ್ ಪ್ರಾಬ್ಲಮ್ ಇಟ್ಕೊಂಡು ಐ ಕಾಂಟ್ ಡೂ ಅನ್ ಎಕ್ಸ್ಪೆರಿಮೆಂಟ್. ನಾನೀಗ ಯಾವುದೇ ಥರ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲ್ಲ. ಈಗ ಲೀಗಲಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಕಸ್ಟಮರ್ ಬರ್ತಾರೆ, ಬುಕ್ ಮಾಡ್ತಾರೆ, ಬಂದು ಬುಕ್ ಮಾಡಿದ ಕಸ್ಟಮರ್ ತಿರ್ಗಾ ವಾಪಸ್ ಕ್ಯಾನ್ಸಲ್, ಲೀಗಲಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಹುಡುಗರಿಗೆ ನಾನು ಹೇಗೆ ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಸೊ ನಾನು ಅಲ್ಲಿ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲ್ಲ. ಫಸ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕೊಡೋದೇ ಲೀಗಲ್ ಪ್ರಿಫರೆನ್ಸ್ ಮೇಡಮ್. ನೋಡಿ, ಬೇರೆ ಕಡೆ ಹೋದರೆ ಕಸ್ಟಮರ್ಸ್ ನಮ್ಮ ಬೇರೆ ಕಡೆ ಎಲ್ಲೇ ಕಡೆ ಓದಿ ಸೈಟ್ಗಳು ತೊಗೊಳ್ತಾರೆ ಜನ. ಅವ್ರು ಸೈಟ್ ತೊಗೊಳ್ಳುವಾಗ ಲೀಗಲ್ ಅಂತ ಇಶ್ಯೂ ಬಂದಾಗ ಪ್ರತಿಯೊಂದು ಲಾಯರ್ಗೆ ಹೊರಗಡೆ ಇರುವಂಥ ಲಾಯರ್ಗಳಿಗೆ ಹೋಗಿ 10,000, 15,000, 20,000 ಅಂತೇಳಿ ಲಾಯರ್ ಫೀಸ್ ಕೊಟ್ಟು ಲೀಗಲ್ ನೋಡ್ತಾರೆ. ಡಾಕ್ಯುಮೆಂಟ್ ಪಕ್ಕ ಇದೆಯಾ ಇಲ್ವಾ ಅಂತ. ತಗೊಳ್ತಾರೋ ಬಿಡ್ತಾರೋ ಸೆಕೆಂಡರಿ. 15,000 ಮಿನಿಮಮ್ ಫೀಸ್ ಕೊಡಲೇಬೇಕು. ಲಾಯರ್ ಫೀಸು, ರಾಯಲ್ ಕನ್ಸಲ್ಟಿಂಗ್ ಫೀಸು ಕೊಡಲೇಬೇಕಾಗುತ್ತೆ. ಬಟ್ ನಮ್ಮ ಅಸೆಟ್ ಸ್ಕ್ವೇರ್ ಕಂಪ್ನಿನಲ್ಲಿ ಇನ್ನೊಂದ್ಸಲೇ ಅಡ್ವೊಕೇಟ್ನ ನಾವು ಇಲ್ಲೇ ಇಟ್ಟಿದ್ದೀವಿ, ವರ್ಷಿಣಿ ಅಂತ ಹೇಳಿ. ಸೊ 70 ವರ್ಷದ ಡಾಕ್ಯುಮೆಂಟು ನಮ್ಮಲ್ಲಿ ಟೈಟಲ್ ಫ್ಲೋ ಕ್ಲಿಯರ್ ಇದೆ. ಸೊ ಯಾವ ಕಸ್ಟಮರ್ ಬೇಕಾದರೂ ಬಂದು ಏನು ಬೇಕಾದರೂ ಕ್ವಶನ್ ಕೇಳ್ಬೋದು. ಸೊ ಅವ್ರಿಗೆಲ್ಲ ಕ್ಲಾರಿಟಿ ಕೊಡ್ತೀವಿ ಮೇಡಮ್. ಓಕೆ, ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಇದೆ, ಯಾವ ಖಾತಾ ಚೇಂಜ್ ಆಗಿದೆ, ಇಂಡಿವಿಜುವಲ್ ಖಾತಾನ ಏನೆಲ್ಲ ಡೌಟ್ಸ್ ಇರುತ್ತೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ಎಲ್ಲ ಕ್ಲಿಯರ್ ಅಂದ್ರೆ ನಮ್ಮ ಕಸ್ಟಮರ್ದು 10-15 ಸಾವಿರ ಉಳ್ದಂಗಾಯ್ತು. ಎಸ್, 100% ಮೇಡಮ್. ಆಗಿರೋದು ಒಂದ್ಸಲಿ ಡಾಕ್ಯುಮೆಂಟ್ ನಮ್ಮ ವೀಕ್ಷಕರಿಗೆ ಕನ್ವರ್ಷನ್ ಆರ್ಡರ್. ಹೌದು, ಅಲ್ಲ ಇಂಡಿವಿಜುವಲ್ ಖಾತಾನ
ಇಂಡಿವಿಜುವಲ್ ಈ ಖಾತೆ ಬರುತ್ತೆ. ಸೊ ಡಿ ಸಿ ಕನ್ವರ್ಷನು. ಸೊ ಬೇಸಿಕಲಿ 3 ಸರ್ವೆ ನಂಬರ್ಸ್ ಬರುತ್ತೆ, 210, 211 ಮತ್ತು 145. 145 ಸರ್ವೆ ನಂಬರು ಹಿಸ್ಸಾ ಆಗಿ ಪೋಡಿ ಆಗಿ ಡಿವೈಡ್ ಆಗಿದೆ. ಸೊ 4, 5, 6, 7, 8, 9, 10 ಅಂತ ಹಿಸ್ಸಾ ನಂಬರ್ಸ್ ಸರ್ವೆ ನಂಬರ್ಸ್ ಬರುತ್ತೆ. ಸೊ 1958 ಇಂದ ಟೈಟಲ್ ಫ್ಲೋ ಇದೆ. 1958 to 2025 ತನಕ ಟೈಟಲ್ ಫ್ಲೋ ಇದೆ, ಕ್ಲಿಯರ್ ಆಗಿದೆ. ಎಲ್ಲ RTCsಗಳು, MRಗಳು, IHC ಎಲ್ಲ ಡಾಕ್ಯುಮೆಂಟ್ಸು ಅವೈಲೇಬಲ್ ಇದೆ. ಇವಾಗ ಯಾರೇ ಬಂದರೂ ಕಸ್ಟಮರು ಸೈಟ್ ತೊಗೋಬೇಕು, ಸೈಟ್ ವಿಸಿಟ್ ಬಂದಾಗ ನೀವೆಲ್ಲ ಅವೈಲೇಬಲ್ ಇರ್ತೀರಾ? ಹೌದು, ನಾನು ಆಫೀಸಲ್ಲಿ ಅವೈಲೇಬಲ್ ಇರ್ತೀನಿ. ಓಕೆ, ನೋಡ್ಬೋದಾ? ಕನ್ವರ್ಷನ್ ಆಗಿರೋದು ಯಾವುದಾದ್ರೂ ಒಂದು ಪೇಜ್ ತೋರಿಸಿ. ದಿಸ್ ಇಸ್ ಕನ್ವರ್ಷನ್ ಆರ್ಡರ್. ಸೊ ಪ್ರತಿಯೊಂದು ಸರ್ವೆ ನಂಬರ್ಗೂ ಕನ್ವರ್ಷನ್ ಕಾಪಿ ಇದೆ. 3 ಸರ್ವೆ ನಂಬರ್ ಅಂತ ಹೇಳಿದೆ ಅಲ್ವಾ, 3 ಸರ್ವೆ ನಂಬರ್ಗೂ ಕನ್ವರ್ಷನ್ ಕಾಪೀಸ್ ಇದೆ. ಓಕೆ, ಹಿಸ್ಸಾ ಆಗಿ ಡಿವೈಡ್ ಆಗಿರೋ ಸರ್ವೆ ನಂಬರ್ಸ್ಗೂ ಕೂಡ, ಆ ಹಿಸ್ಸಾ ನಂಬರ್ಸ್ಗೂ ಕೂಡ ಸರ್ವೆ ನಂಬರ್ಸ್ ಕನ್ವರ್ಷನ್ ಕಾಪಿ ಇದೆ. ಓಕೆ, ನೀವಿಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆ. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಬೆಂಗಳೂರು ಔಟ್ಸ್ಕರ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಅವರಿಗೆಲ್ಲ ಒಂದು ಬೆಸ್ಟ್ ಪ್ಲೇಸ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಲಾಯರ್ನ ಕರೆಸ್ದೆ. ಬನ್ನಿ ಸರ್, ಇವಾಗ ಲೋನ್ ಫೆಸಿಲಿಟೀಸ್ ಬಗ್ಗೆ ಮಾತಾಡೋಣ. ಸರ್, ಇವಾಗ ಸೈಟ್ ಅಂತ ಬಂದಾಗ ತಗೋಬೇಕಂತ ಆಸೆ ಆಗುತ್ತೆ, ಆದರೆ ಯೂಸ್ ಅಮೌಂಟ್ ಒಂದೇ ಸಲ ಕೊಡ್ಸೋಕ್ಕಾಗಲ್ಲ. ಎಷ್ಟು ಇಟ್ಕೊಂಡ್ರೆ ಇಲ್ಲಿಗೆ ಸೈಟ್ ತಗೋಬೋದು? ಅದ್ರ ಜೊತೆಗೆ ಏನಾದ್ರು ನಿಮ್ಮಲ್ಲಿ ಏನಾದ್ರು ಲೋನ್ ಫೆಸಿಲಿಟೀಸ್ ಮಾಡ್ಕೊಡ್ತಾರೆ? ಖಂಡಿತ ಮೇಡಮ್, ಪ್ರತಿಯೊಬ್ಬರು ಕಸ್ಟಮರ್ಸ್ಗೂ ಲೋನ್ ಫೆಸಿಲಿಟಿ ಇವಾಗಿನ ಜನ್ರೇಷನಲ್ಲಿ ಇನ್ವೆಸ್ಟ್ಮೆಂಟ್ ಅಂದಾಗ ಲೋನ್ ಇಲ್ಲದೆ ಯಾರೂ ಹೋಗೋದಿಲ್ಲ. ಸೊ 100% ಲೋನ್ ಫೆಸಿಲಿಟಿ ಮಾಡ್ತೀವಿ. ಈ ಒಂದು ಪ್ರಾಜೆಕ್ಟಲ್ಲಿ ಯಾರೇ ಕಸ್ಟಮರ್ ಬರಲಿ, ಸೊ ಜಸ್ಟ್ 2 lakh rupees ಪೇ ಮಾಡಿದ್ರೆ ಸಾಕು. ಸೊ ಆಲ್ರೆಡಿ ಬ್ಯಾಂಕಿಂಗ್ ಟೀಮ್ ಟೈಅಪ್ ಇದೆ ನಮ್ಮಲ್ಲಿ. ಸೊ ಎವ್ರಿ ಲಾಂಚಲ್ಲಿ ಬ್ಯಾಂಕಿಂಗ್ ಅವ್ರು ಇಲ್ಲೇ ಇರ್ತಾರೆ. ಕಸ್ಟಮರ್ ಬಂದು ಜಸ್ಟ್ 2 lakh ಪೇ ಮಾಡಿದ್ರೆ ಸಾಕು. ಸೊ ಇಲ್ಲಿಂದ ಬ್ಯಾಂಕ್ ಅವ್ರು ಟೇಕ್ ಓವರ್ ಮಾಡಿಬಿಡ್ತಾರೆ. ಕಂಪ್ಲೀಟ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ರೆಸ್ಟ್ ಆಫ್ ದಿ ಎಲ್ಲನೂ ಕೂಡ ನಾನು ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ಸರ್, 2 ಲಕ್ಷ ಇದ್ರೆ 40-60 ಸೈಟ್ ಅವ್ರದ್ದಾಗುತ್ತೆ. ಸರ್, ಬೇರೆ ಸೈಟ್ಗೆ ಹೋದ್ರೆ, ಪ್ರಾಪರ್ಟೀಸ್ಗೆ ಹೋದ್ರೆ ಡಾಕ್ಯುಮೆಂಟ್ ತಗೊಂಡು ಬ್ಯಾಂಕಿಗೆ ಹೋಗಿ ಅಪ್ರೂವಲ್ ಆಗಂಟ ಕಾಯ್ಬೇಕು. ಆದ್ರೆ ನಿಮ್ಮಲ್ಲೇನು ಸರ್, ಜೊತೆಗೇನೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಮುಂಚೆನೆ ಪ್ರತಿಯೊಂದು ಬ್ಯಾಂಕು ಕೂಡ ಆಲ್ಮೋಸ್ಟ್ ಎಲ್ಲ ಬ್ಯಾಂಕು ಟೈಅಪ್ ಇದೆ ನಮ್ಮಲ್ಲಿ. ಸೊ ಇವ್ರು ಸ್ವಲ್ಪ ಪ್ರಿಫರಬಲ್ ಜಾಸ್ತಿ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಇವ್ರ ಹತ್ರ ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಆಲ್ರೆಡಿ ಕ್ಲಿಯರ್ ಆಗಿದೆ. ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿದ್ದೀವಿ. ಸೊ ಹಂಗಾಗಿ ಬ್ಯಾಂಕಿಂಗ್ ಟೀಮ್ ಇಟ್ ಸೆಲ್ಫ್ ನಮ್ಮ ಲಾಂಚ್ಗೆ ಬಂದುಬಿಡ್ತಾರೆ. ಹಾಗಾದ್ರೆ ಕಸ್ಟಮರ್ ಏನು ವರಿ ಮಾಡ್ಕೊಳಂಗಿಲ್ಲ, ಅಂದ್ರೆ ದುಡ್ಡಿಲ್ಲ, ಕೇವಲ 2 ಲಕ್ಷ ಇದೆ, ಬ್ಯಾಂಕಿಗೆ ಎಲ್ಲಿ ಸುತ್ತಾಡಬೇಕು ಅಂತ ಏನಿಲ್ಲ. ಇಲ್ಲಿಗೆ ಬಂದರೆ ನೀವೇನೇ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಎಲ್ಲ ಕೊಡ್ತೀರಾ? ಮೇಡಮ್, ಸ್ಟಾರ್ಟ್ ಬುಕ್ ಮಾಡಿ ಎಂಡ್ ರಿಜಿಸ್ಟರ್ ಆಗೋವರೆಗೂ ಎಲ್ಲದಕ್ಕೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗಳಿದೆ ಮೇಡಮ್ ನಮ್ಮ ಕಂಪ್ನಿನಲ್ಲಿ. ಕಸ್ಟಮರ್ ಸೈಟ್ ನೋಡಬೇಕಂದ್ರೆ ಟ್ರಾವೆಲ್ ಡಿಪಾರ್ಟ್ಮೆಂಟ್ ಇದೆ, ಲೀಗಲ್ ನೋಡಬೇಕಂದ್ರೆ ಲೀಗಲ್ ಡಿಪಾರ್ಟ್ಮೆಂಟ್ ಇದೆ, ಬ್ಯಾಂಕಿಂಗ್ ಬೇಕು ಅಂದರೆ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಇದೆ, ರಿಜಿಸ್ಟ್ರಿಗೆ ರಿಜಿಸ್ಟರ್ ಡಿಪಾರ್ಟ್ಮೆಂಟ್ ಇದೆ. ಪ್ರತಿಯೊಂದು ಫೆಸಿಲಿಟಿ ನಮ್ಮ ಕಂಪ್ನಿನಲ್ಲಿ ಇನ್ಹೌಸಲ್ಲಿ ಇದೆ ಮೇಡಮ್. ಓಕೆ, ಎಲ್ಲ ಪಕ್ಕ ಇದೆ ಅಂದಂಗಾಯ್ತು. ಯಾಕೆಂದ್ರೆ ಅದಕ್ಕೆ ಪ್ರೂಫ್ ಇಲ್ಲೇ ನೋಡ್ತಾ ಇದ್ದೀವಿ. ಡಾಕ್ಯುಮೆಂಟು ಕೂಡ ಚೆಕ್ ಮಾಡೋದು. ಬ್ಯಾಂಕ್ ಫೆಸಿಲಿಟೀಸ್ಗೋಸ್ಕರ ಇಲ್ಲೊಂದು ಬ್ಯಾಂಕ್ ಕೂಡ ಬಂದಿದೆ ಇವತ್ತು. ಮತ್ತು ಕೊನೆಯದಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್, ಗೌರಿಬಿದನೂರಲ್ಲಿ ಸೈಟ್ ಇದೆ ಅಂತ ಹೇಳಿದ್ರಿ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರಿ, ಅದರಲ್ಲೂ ಕೂಡ 40-60 ಸಿಗ್ತಾ ಇದೆ ಅಂತ ಹೇಳಿದ್ರಿ, ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿದ್ರಿ. ಅರೆ, ಕಡಿಮೆ ಬೆಲೆ ಎಷ್ಟು ಸರ್? ಆದರೆ ಸ್ಕ್ವೇರ್ ಫೀಟಿಗೆ ಎಷ್ಟು ಅಂತೆಲ್ಲ ಹೇಳಿಲ್ವಲ್ಲ ಮೇಡಮ್? ಸ್ಕ್ವೇರ್ ಫೀಟಿಗೆ ಇಟ್ಸ್ ಅ ಸರ್ಪ್ರೈಸ್. ಜಸ್ಟ್ 21.5 ಲಕ್ಷ ಕೊಟ್ಟರೆ ಸಾಕು ಮೇಡಮ್. 40-60 ಸೈಟ್ ಅವ್ರದ್ದು. ಪರ್ ಸ್ಕ್ವೇರ್ ಫೀಟಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀವಿ ಅಂದರೆ ಮೇಡಮ್, ನೀವು ನೋಡ್ಬೋದು 899 rupees ಪರ್ ಸ್ಕ್ವೇರ್ ಫೀಟ್ ಮೇಡಮ್. 899 ರೂಪಾಯಿ ಕೇವಲ ಸ್ಕ್ವೇರ್ ಫೀಟ್. ಹೌದು ಮೇಡಮ್. ನನಗೆ ಗೊತ್ತಿರೋಂಗೆ ಈ ಎಂಟೈರ್ ಬೆಲ್ಟಲ್ಲೇ ಇಲ್ಲ ಮೇಡಮ್. ಇನ್ನು ವಿದುರಾಶ್ರಿತ ಆರ್ಚ್ ಹತ್ರ ಹೋಗಿ ನೋಡಿದ್ರೆ 1500 ರೂಪಾಯಿಗೆ ಸೋಲ್ಡ್ ಔಟ್ ಆಗಿದೆ, ಸೈಟೇ ಸಿಗ್ತಾ ಇಲ್ಲ. ಓ, ಅಷ್ಟು ಇಲ್ಲಿ ಸೈಟ್ ವ್ಯಾಲ್ಯೂ ಜಾಸ್ತಿ. 1500 ರೂಪಾಯಿ ಇದೆ ಮೇಡಮ್. ವಿ ಆರ್ ಸೆಲ್ಲಿಂಗ್ ಫಾರ್ 899 rupees. ಟೌನ್ಶಿಪ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಇಲ್ಲೊಂದು ಬ್ಯೂಟಿಫುಲ್ ಟೌನ್ಶಿಪ್ ಫ್ಯೂಚರಲ್ಲಿ ಬರುತ್ತೆ. ಒಂದು ಸ್ಮಾಲ್ ಇದು ಮೇಡಮ್, ಇದು 899 rupees ಆಫರಬಲ್ ಪ್ರೈಸು, ಪ್ರೀ ಲಾಂಚ್ಗೆ ಅಂತ ಮಾಡಿರೋದು. ಇದು ಬರೋಂಥ 100 ಕಸ್ಟಮರ್ಗೆ ಮಾತ್ರ. ಸ್ಟಾರ್ಟಿಂಗ್ ಯಾರೆಲ್ಲ 100 ಕಸ್ಟಮರ್ ಬರ್ತಾರೆ ಅವ್ರಿಗೆ ಮಾತ್ರ ಪರ್ ಸ್ಕ್ವೇರ್ ಫೀಟ್ 899 ರೂಪಾಯಿಗೆ ಹೌದು ಸಿಗುತ್ತೆ ಮೇಡಮ್. ಅದಾದಮೇಲೆ ಯಾರೇ ಕಸ್ಟಮರ್ ಬಂದರೂ ಸೊ ಅವ್ರಿಗೆ 1000 rupees ಪರ್ ಸ್ಕ್ವೇರ್ ಫೀಟ್ ಮೇಡಮ್. ಓಕೆ, ಯಾರೆಲ್ಲ ಬುಕ್ ಮಾಡಬೇಕು ಅಂತ ಇರ್ತಾರೆ, ಯಾರೆಲ್ಲ ವಿಡಿಯೋ ನೋಡಬೇಕು ಅಂತ ಇರ್ತಾರೆ, ಅವರೆಲ್ಲ ಬೇಗ ಬೇಗ ಬುಕ್ ಮಾಡ್ಕೋಬಹುದು. ಇದು ಪ್ರೀ ಲಾಂಚ್ ಆಫರ್ ಪ್ರೈಸು. ಆಫರ್ ಆದಮೇಲೆ ಸೊ ನೆಕ್ಸ್ಟ್ 100 ಕಸ್ಟಮರ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಪ್ರೈಸ್ ಚೇಂಜ್ ಆಗುತ್ತೆ, 999 ಆಗಿಬಿಡುತ್ತೆ ಮೇಡಮ್. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ನೆಕ್ಸ್ಟ್ ಶ್ರಾವಣ ಬರ್ತಾ ಇದೆ, ಅದ್ರ ನೆಕ್ಸ್ಟ್ ಗೌರಿ ಹಬ್ಬ ಬರ್ತಾ ಇದೆ, ಒಂದಾದ ನಂತರ ಹಬ್ಬಗಳು ಬರ್ತಾ ಇದೆ. ಹಬ್ಬಗಳಿಗೆ ನಿಮ್ಮ ಮನೇಲಿ ಶುಭಾರಂಭ ಆಗಬೇಕು ಮತ್ತು ಒಂದು ರೀತಿಯಾಗಿ ಒಂದು ಮೆಮೊರೇಬಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಬೆಸ್ಟ್ ಪ್ಲೇಸ್ಗೆ ಇನ್ವೆಸ್ಟ್ ಮಾಡಬಾರ್ದು. ಪರ್ ಸ್ಕ್ವೇರ್ ಫೀಟು 899 ರೂಪಾಯಿ ಇದೆ. ಆಫರ್ ಲಾಂಚ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಫಸ್ಟ್ ಬಂದಂಥ 100 ಕಸ್ಟಮರ್ಗೆ ಮಾತ್ರ. ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಮುಕ್ತವಾಗಿ ಬಂದು ಕಾಂಟ್ಯಾಕ್ಟ್ ಮಾಡಿ
ಲಾಯರು ಕೂಡ ಇರ್ತಾರೆ, ಅವ್ರನ್ನ ಲೀಗಲ್ ಕನ್ಸಲ್ಟೇಷನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ. ಒಂದು ಸೈಟ್ ನೋಡಿ ಇಲ್ಲೇ ಬುಕ್ ಮಾಡಬೇಕಾ ಹೇಗೆ ಸರ್? ಬೆಂಗಳೂರಿಂದ ಬರೋದಕ್ಕಾಗಲ್ಲ ಅಂದವ್ರಿಗೆ. ಸಿ ಮೇಡಮ್, ಇನ್ವೆಸ್ಟರ್ಸ್ ಅಂತಂದರೆ ಆಲ್ಮೋಸ್ಟ್ ಬೆಂಗಳೂರಿಂದನೇ ಜನ ಬರೋದು. ಸೊ ಆಲ್ಮೋಸ್ಟ್ ಏನಾಗುತ್ತೆ ಕಸ್ಟಮರ್ಸ್ಗೆ, ನಮ್ಮ ಆಫೀಸ್ ಬಂದು ಬನಶಂಕರಿ 3rd ಸ್ಟೇಜ್ ಕತ್ರಗುಪ್ಪೆಯಲ್ಲಿ ಇರೋದು ಆಫೀಸು. ಸೊ ಕೆಂಪಾ ಪ್ಲಾಜಾ ಅಂತ ಹೇಳಿ ಬಿಲ್ಡಿಂಗು. ಸೊ ಅಲ್ಲಿಗೆ ಬಂದರೆ ಅಲ್ಲೇ ಕೂಡ ಕಸ್ಟಮರ್ ಬಂದು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ, ಸೊ ಕಸ್ಟಮರ್ಗೆ ಲೀಗಲ್ ಎಲ್ಲ ನೋಡಿಕೊಂಡು ಲೇಔಟ್ ಪ್ಲ್ಯಾನ್ ಇಟ್ಕೊಂಡು ಅಲ್ಲೇ ಬೇಕಾದ್ರೆ ಬುಕ್ ಮಾಡ್ಕೋಬೋದು. ಇಲ್ಲ ಸೈಟ್ ನಾನು ಇಮಿಡಿಯೇಟಾಗಿ ಒಂದು ಸರಿ ನೋಡಬೇಕು ಅಂತಂದರೆ ನಮ್ಮ ಕಂಪನಿಯಿಂದನೇ ಟ್ರಾವೆಲ್ ಫೆಸಿಲಿಟಿ ಇರುತ್ತೆ. ಸೊ ಎವ್ರಿ ಸಂಡೇ ಕಸ್ಟಮರ್ಸ್ಗೆ ಬಸ್ ಫೆಸಿಲಿಟಿ ಮಾಡಿಕೊಡ್ತೀವಿ. ಪ್ರತಿ ಭಾನುವಾರ? ಎಸ್, ಪ್ರತಿ ಭಾನುವಾರ ಬಸ್ ಫೆಸಿಲಿಟಿ ಮಾಡಿಕೊಡ್ತೀವಿ. ಆ ಬಸ್ಸಲ್ಲಿ ಬಂದು ಪಿಕಪ್ ಪಾಯಿಂಟ್ಸ್ ಅಂತ ಮಾಡಿರ್ತೀವಿ. ಆ ಪಿಕಪ್ ಪಾಯಿಂಟ್ಸಲ್ಲಿ ಕಸ್ಟಮರ್ನ ಪಿಕ್ ಮಾಡ್ಕೊಳ್ತಾರೆ. ಪ್ರತಿ ಭಾನುವಾರ ಇದೇ ಥರ ಒಂದು 3 ರಿಂದ 4 ಬಸ್ ಬರುತ್ತೆ. ಸೈಟ್ಸ್ ಎಲ್ಲ ನೋಡಿಕೊಂಡು ಕಸ್ಟಮರ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಎಲ್ಲರೂ ಕೂಡ ಇವಾಗ ನಮ್ಮ ಚಾನಲ್ ನೋಡ್ತಾರೆ, ಆಲ್ ಓವರ್ ಕರ್ನಾಟಕ ಆಡಿಯನ್ಸ್ ಇದ್ದಾರೆ, ಬೇರೆ ಬೇರೆ ಭಾಗದ, ಇವಾಗ ಗದಗ, ಹಾಸನ್, ಬಳ್ಳಾರಿ ಈ ಸೈಡ್ ಇಂದೆಲ್ಲ ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಬೆಂಗಳೂರಿಗೆ ಬಂದು ಯಾವ್ದಾನ ಒಂದು ಪಾಯಿಂಟಿಗೆ ಬಂದ್ರೆ ಖಂಡಿತ ಅವ್ರಿಗೆ ಫೆಸಿಲಿಟಿ ಮಾಡ್ಕೊಂಡು ಲೈವ್ ಆಗಿ ವಿಸಿಟ್ ಮಾಡ್ಬೇಕಂದ್ರೆ ಭಾನುವಾರನೇ ಬರ್ಬೇಕು. ಭಾನುವಾರನೇ ಮೇಡಮ್. ಎಷ್ಟು ಏಜು? 76. 76 ಏಜಾ? ಗುಂಡಗಲ್ಲಿಂದ. ಗುಂಡಗಲ್ಲು ಯಾವ ಜಿಲ್ಲೆಗೆ ಸೇರುತ್ತೆ? ಗುಂಡಗಲ್ಲು ಮಧುಗಿರಿ ತಾಲೂಕೆ. ಮಧುಗಿರಿ ತಾಲೂಕು. ಸೈಟ್ ಬುಕ್ ಮಾಡಿದ್ರಾ? ಎಷ್ಟು? 1 40-60 ಎಷ್ಟಾಯ್ತು? ಅದು 22 ಒಂದು. ಓಕೆ, ನಿಮ್ಗೆ ಈ ವಯಸ್ಸಾಗಿದೆ, ಯಾರಿಗೆ ಬುಕ್ ಮಾಡ್ಕೊಡ್ತಾ ಇದ್ದೀರಾ ಸೈಟು? ಮೊಮ್ಮಕ್ಕಳವ್ರೆ ಯಾರಿಗೋ ಒಬ್ರಿಗೆ ಹೋಗ್ತದೆ. ಓಕೆ, ಮೊಮ್ಮಕ್ಳಿಗೋಸ್ಕರನೇ ಬುಕ್ ಮಾಡ್ತಾ ಇದ್ದೀರಾ? ಮಕ್ಕಳಿಗಲ್ಲ, ಮೊಮ್ಮಕ್ಕಳಿಗೆ. ನೋಡಿದ್ರ, ತಾತ ಇರ್ಬೇಕು ರೀ, ಮೊಮ್ಮಕ್ಳಿಗೇನು ಅಜ್ಜಿ ತಾತನೇ ಆಸ್ತಿ. ಯಾಕೆಂದ್ರೆ ಮಕ್ಳಿಗೆಲ್ಲ ಮೊಮ್ಮಕ್ಳಿಗೆ ಬೇಕು ಅಂತ ಬಂದಿದ್ದಾರೆ ಮಧುಗಿರಿ ತಾಲೂಕಿಂದ. ಇಷ್ಟ ಆಯ್ತಾ ಈ ಜಾಗ ಎಲ್ಲ? ನಾವು ನೋಡಿದ್ದೆ ಇದೆ ಎಲ್ಲ, ನಾವು ನೋಡಿದ್ದೆ ಜಾಗನೇ. ನೀವು ನೋಡಿರೋ ಜಾಗನೇ, ಹಂಗಾಗಿ ನೀವೇ ತಗೊಳ್ತಾ ಇದ್ದೀವಿ. ನಾವೆಲ್ಲ ಓಡಾಡಿರೋ ಜಾಗನೇ ಇದೆ ಎಲ್ಲ. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ತಾತನಿಗೆ 76 ವರ್ಷ ಆಗಿದೆ, ಆದ್ರೂ ಸೈಟ್ ಬುಕ್ ಮಾಡ್ತಾ ಇದ್ದಾರೆ. ಅರೆ ಇನ್ಯಾಕೆ ನೀವು ತಡ ಮಾಡ್ತೀರಾ? ತಾತನಿಗೂ ಗೊತ್ತು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ತಾತ ಮೊಮ್ಮಕ್ಳಿಗೆ ಬುಕ್ ಮಾಡಿಕೊಡ್ತಾ ಇದೆ. ನೀವ್ಯಾಕೆ ಇನ್ನು ತಡ ಮಾಡ್ತೀರಾ? ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ 100 ಮೆಂಬರ್ಸಿಗೆ ಮಾತ್ರ ಆಫರ್ ಇದೆ. ಸರ್ ಇದೇನು ಸರ್ ಪೈಪು? ಮೇಡಮ್, ಇದು ಆ್ಯಕ್ಚುಲಿ ಬಂದು ಇವಾಗ ಡ್ರೈನೇಜ್ ಸಿಸ್ಟಮ್ಸ್ಗೆ ಪೈಪಿಂಗ್ ಮಾಡ್ತಾರಂಥದ್ದು ಮೇಡಮ್. JCB ಅದೇನೆ ಕೂಡ, JCB ಡಿಗ್ಗಿಂಗ್ ಮಾಡ್ತಿರೋದು ಈ ಪೈಪಿಂಗ್ ಮಾಡೋದಕ್ಕೇನೆ, ಆ ಸೀವೇಜ್ ಸಿಸ್ಟಮ್ಮು. ಓಕೆ, ಎಷ್ಟು ದಿನ ಆಗುತ್ತೆ ಸರ್ ಕಂಪ್ಲೀಟ್ ಆಗೋದಕ್ಕೆಲ್ಲ? ಮೇಡಮ್, ಇದು ಫೇಸ್ 1 ಕಂಪ್ಲೀಟ್ ಇನ್ನೊಂದು 3 ಮಂತ್ಸಲ್ಲಿ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಸುತ್ತಮುತ್ತ ಏನೆಲ್ಲ ಬರುತ್ತೆ ಸರ್ ಪ್ಲೇಸಸ್? ಮೇಡಮ್, ಈ ಸುತ್ತಮುತ್ತ ಹೇಳ್ಬೇಕಂದ್ರೆ ನಿಮಗೆ ವರ್ಲ್ಡ್ ಹೆರಿಟೇಜ್ ಲೇಪಾಕ್ಷಿ ಟೆಂಪಲ್ ಬರುತ್ತೆ, ಆ್ಯಂಡ್ ಸ್ಕಂದಗಿರಿ ಹಿಲ್ಸ್ ಬರುತ್ತೆ, ಆ್ಯಂಡ್ ನಂದಿ ಹಿಲ್ಸ್ ಎಲ್ಲ ವೆರಿ ನಿಯರೆಸ್ಟ್ ಟು ದಿಸ್ ಪ್ಲೇಸ್ ಮೇಡಮ್. ಈಶಾ ಫೌಂಡೇಶನ್ನು ಮತ್ತು ನಂದಿ ಹಿಲ್ಸು ಎಲ್ಲ ವಿತಿನ್ 40 to 50 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಬರುತ್ತೆ ಮೇಡಮ್. ಅಂದರೆ ಇಲ್ಲಿ ಸೈಡ್ ತೊಗೊಂಡ್ರೆ ಇದಕ್ಕೆ ಹತ್ರ ಆಗಿರೋದು ನಂದಿ ಬೆಟ್ಟ, ಅಂದರೆ ವಿಶ್ವದ ಅತಿ ಸುಂದರವಾದ ಫೇಮಸ್ ಆದ ಟೆಂಪಲ್ ಆದಂಥ ಪಾರಂಪರಿಕ ದೇವಸ್ಥಾನ ಲೇಪಾಕ್ಷಿ ಟೆಂಪಲ್. ಅದ್ರ ಜೊತೆಗೆ ವಿಧುರಾಷ್ಟ್ರ ಅಥವಾ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಆಡ್ತಲ್ಲ ಆ ಸ್ಥಳ. ಅದ್ರ ಜೊತೆಗೆ ಮತ್ತೊಂದು ಅಂತ ಹೇಳಿದರೆ ನಮ್ಮ ಈಶಾ ಫೌಂಡೇಶನ್. ಹೌದು ಮೇಡಮ್, ಎಲ್ಲದಕ್ಕೂ ಕನೆಕ್ಟಿವಿಟಿ ಆಗಿದೆ. ತಗೊಂಡ್ರೆ ರೆಡಿ ಟು ಮೂವ್ ಮನೆ ಕಟ್ಬೋದಾ ಮೇಡಮ್? ಇಲ್ಲಿ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಟ್ ಮಾಡ್ಬೋದು, ಇಮಿಡಿಯೇಟಾಗಿ ರಿಜಿಸ್ಟರ್ ಆಗುತ್ತೆ. ಸೊ ಕಸ್ಟಮರ್ಗೆ ಇಂಟ್ರೆಸ್ಟ್ ಇದ್ದರೆ ಇಮಿಡಿಯೇಟಾಗಿ ಇದು ಮಾಡ್ಬೋದು. ಇಲ್ಲ ಜಸ್ಟ್ 1-2 ಇಯರ್ಸ್ ಟೈಮ್ ಕೊಟ್ಟರೆ ಇಲ್ಲಿ ಬರ್ತಾರಂಥ ಸರೌಂಡಿಂಗಲ್ಲಿ ಬರ್ತಾರಂಥ ಡೆವಲಪ್ಮೆಂಟ್ ಬೇಕಾದ್ರೆ ಇನ್ನು ಫರ್ದರ್ ಇಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ ಏನೇನು ಡೆವಲಪ್ಮೆಂಟ್ ಬರುತ್ತೆ ಅಂತ. ಬ್ಯೂಟಿಫುಲ್ ಡೆವಲಪ್ಮೆಂಟ್ಸ್ ಬರ್ತಾಯಿದೆ. ಬೇಕು ಅಂದರೆ ರೀಸೇಲ್ ಕೂಡ ಮಾಡ್ಕೋಬೋದು. ಇವತ್ತು ಏನಿಲ್ಲಿ ಇನ್ವೆಸ್ಟ್ ಮಾಡ್ತಾರೆ 1:2 ಅಪ್ರಿಷಿಯೇಷನ್ ಸಿಗುತ್ತೆ ತೊಗೊಳ್ಳೋಂಥ ಕಸ್ಟಮರ್ಸ್ಗಳಿಗೆ. ಓಕೆ, ಇವಾಗ ಒಂದು ಸೈಡ್ ತೊಗೋಬೇಕು ಅಂತ ಹೇಳಿದರೆ ಶಾಪಿಂಗ್ ಮಾಲ್ ಇದೆಯಾ, ಸ್ಕೂಲ್ ಇದೆಯಾ, ಇಂಡಸ್ಟ್ರಿಯಲ್ ಏರಿಯಾ ಇದೆಯಾ ಅಂತ ಎಲ್ಲ ನೋಡ್ತಾರೆ. ಹೇಗೆ ಸರ್ ಇಲ್ಲೆಲ್ಲ ಕನೆಕ್ಟಿವಿಟಿ ಆಗೋದು? ಇದು ಕಂಪ್ಲೀಟ್ಲಿ ಮೇಡಮ್, ಸಿ ಡೋಂಟ್ ವಾಂಟ್ ಟು ಮಿಸ್ಗೈಡ್ ಟು ದ ಕಸ್ಟಮರ್, ಇದು ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್. ಸೊ ಇಲ್ಲಿ ಏನಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮನೆ ಕಟ್ಕೋಬೋದು. ಏನೋ ವಾರಕ್ಕೊಂದು ಸರಿ ಬಂದು ಫ್ಯಾಮಿಲಿ ಸಮೇತ ಇಲ್ಲಿ ಇದ್ದು ಎಂಜಾಯ್ ಮಾಡಿ ಹೋಗ್ತೀನಿ ಅಂದರೆ ಫೈನ್. ಇದು ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟು. ಇನ್ವೆಸ್ಟ್ ಮಾಡ್ಬೋದು, ನಾಳೆ ಮತ್ತೆ ರೀಸೇಲ್ ಮಾಡಿದ್ರೆ ಅವ್ರು ಹಾಕಿರೋಂಥ ದುಡ್ಡು 3 to 4 times ಡಬಲ್ ಆಗುತ್ತೆ. ಇವಾಗ ಬ್ಯಾಂಕಲ್ಲಿ ಹೋಗಿ FD ಇಡೋ ಬದಲು ಅದು ಲ್ಯಾಂಡ್ ಮೇಲೆ ಹಾಕಿದ್ರೆ ಆಲ್ವೇಸ್ ಅಪ್ರಿಷಿಯೇಷನ್. ಓಕೆ, ಇಲ್ಲಿ ಹಾಕಿದ್ರೆ ಅಪ್ರಿಷಿಯೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಮಗೆ ಬೇಡ ಅಂದ್ರೂ ಕೂಡ ಯಾರಿಗಾರು ರೀಸೇಲ್ ಕೂಡ ಮಾಡಬಹುದು. ನಮ್ಮ ಕಂಪನಿಯಿಂದನೇ ಬೇಕಾದ್ರೆ ರೀಸೇಲ್ ಆಪ್ಷನ್ ಕೂಡ ಇದೆ, ನಾವೇ ಕೂಡ ರೀಸೇಲ್ ಮಾಡ್ಕೊಡ್ತೀವಿ. ಓ, ನೀವೇ ತಗೊಂಡು 2 ವರ್ಷ ಆದ ನಂತರ 2 ರಿಂದ 3 ವರ್ಷ ಆದಮೇಲೆ ಇಲ್ಲಿ ಏನು ಡೆವಲಪ್ಮೆಂಟ್ ಇದೆ ಅಲ್ಲಿ ಇವಾಗ ಪ್ರೆಸೆಂಟ್ ಮೂಮೆಂಟ್ಗೆ ಏನು ಅಪ್ರಿಷಿಯೇಷನ್ ಇದೆ ಅದನ್ನು ಅದೇ ರೇಟ್ಗೆ ನಾನು ಸೇಲ್ ಮಾಡ್ಕೊಡ್ತೀನಿ. ಸರ್ ಬೆಂಗಳೂರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಮೇಡಮ್, ಕರೆಕ್ಟಾಗಿ 80 to 95 ಕಿಲೋಮೀಟರ್ಸ್. 95 ಕಿಲೋಮೀಟರ್ ಅಷ್ಟೇ, 100 ಕಿಲೋಮೀಟರ್ ಒಳಗಡೆ ಅಷ್ಟೇ. ಯಾರಾದ್ರೂ
ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತಗೊಂಡು ಕೂಡ ಫ್ಯೂಚರಲ್ಲಿ ಒಂದಿನ ಫಾರ್ಮ್ ಹೌಸ್ ಕಟ್ಕೊಂಡು ಫ್ಯಾಮಿಲಿ ಸಮೇತ ಇಲ್ಲಿ ಬರ್ಬೋದು. ಇದು ನಮ್ಮ ಬೆಂಗಳೂರು ಜನ ಎಲ್ಲ ನೋಡ್ಬೋದು, ಮೈಸೂರಿಗೆ ಹೋಗ್ತಾರೆ. ಮೈಸೂರು ಇಲ್ಲಿಂದ 120-130 ಕಿಲೋಮೀಟರ್ಸ್. ಅಂದರೆ ಮೈಸೂರಲ್ಲಿ 120 ಕಿಲೋಮೀಟರ್ಸ್ಗೆ ಹೋಗಿ ಇನ್ವೆಸ್ಟ್ ಮಾಡ್ತಾರೆ, 4,000 5,000 6,000 10,000 ಅಂತ ಕೊಡ್ತಾರೆ. ಬಟ್ ಇಲ್ಲಿ ಆಗಲ್ಲ, ಇಲ್ಲಿರೋ ಪ್ರೈಸೇ ಬೇರೆ ಮೇಡಮ್. ನಾನು ಪ್ರೈಸ್ ರಿವೀಲ್ ಮಾಡಿದಾಗ ಖಂಡಿತ ಕಸ್ಟಮರ್ಸು ಇಂಪ್ರೆಸ್ ಆಗೇ ಆಗ್ತಾರೆ.